ನಿತ್ಯದಲ್ಲಿ ದಿನವು ಮಾಸವದುರುಳಿ ವತ್ಸರ ಇನಿತು ಸರಿಯುತ ಕಾಲ ಉರುಳಲು ದಿನವು ಮಾಸವದುರುಳಿ ವತ್ಸರ ಇನಿತು ಸರಿಯುತ ಕಾಲ ಉರುಳಲು ದಿನದ ಭಾವದೊಳಗೆ ಮುಂದಿನ ಪರಿಯ ನಾನಿದ್ದು ಪುಷ್ಪದಾಶರ ಕೋಡಿ ಮದನ ಮೂಡುತಿಗೋ ಪುಷ್ಪದಾಶರ ಮೂಡುತಿಗ ಪುಷ್ಪದಾಶರ ನೀ ಬಾರು ಸುಂದರ ಮೋರಿಗಾರ ಬಾರು ಸುಂದರ ಕೋಡಿ ಮದನ ಮೂಡುತಿಯನು ಪುಷ್ಪದಾಶರ
ನೋಡೆ ನಿನ್ನ ಚೆಲುವ ಕಂಡು ನಾಚುತ್ತಿರುವರು ನೋಡೆ ನಿನ್ನ ಚೆಲುವ ಕಂಡು ನಾಚುತ್ತಿರುವರು ರವಿಯು ನಾಚುತ್ತಿರುವರು ರವಿಯು ನಾಚುತ್ತಿರುವರು ನೋಡುತ್ತೇನೆ ಸಂಜೆಗೆಂಬ ಬಾರ ಸೂರ್ಯನ ನೋಡಿ ನಿನ್ನ ಚೆಲುವ ಕಂಡು ನಾಚುತ್ತಿರುವರು ನಿನ್ನ ಚೆಲುವ ಕಂಡು ನಾಚುತ್ತಿರುವರು ರವಿಯು ನಾಚುತ್ತಿರುವರು ರವಿಯು ನಾಚುತ್ತಿರುವರು ಈ ಬಾರು ಸುಂದರ ಈ ಬಾರು ಸುಂದರ 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 ಹಾರುತ್ತಿರುವುದು ಬೀಸಿ ರೆಕ್ಕೆಯ ಜೋಡಿ ಹಕ್ಕಿ ಹಾರುತ್ತಿರುವುದು ಬೀಸಿ ರೆಕ್ಕೆಯ ಜೋಡಿ ಹಕ್ಕಿ ಹಾರುತ್ತಿರುವುದು ಬೀಸಿ ರೆಕ್ಕೆಯ ಹಕ್ಕಿ ಬೀಸಿ ರೆಕ್ಕೆಯ ಹಕ್ಕಿ ಬೀಸಿ ರೆಕ್ಕೆಯ ಹಾಡುತ್ತಿರುವುದು ಒಳದ ಪದ್ಮ ವಿರಗವರಾಗವ ಹಾಡುತ್ತಿರುವುದು 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 ಒಳದ ಪದ್ಮ ವಿರಗರಾಗವ ಪದ್ಮ ವಿರಗರಾಗವ ಹಾಡುತ್ತಿದೆ ವಿರಗರಾಗವ ನೀ ಬಾರೋ ಸುಂದರ ನೀ ಬಾರೋ ಸುಂದರ 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 ಹಾಡುವುದು ಕೊಳದ ಪದ್ಮ ವಿರಗರಾಗವ ಪದ್ಮ ವಿರಹ ರಾಗವ ಹಾಡುತ್ತಿದೆ ವಿರಗ ರಾಗವ ಬಾಳು ಸುಂದರ ಈ ಬಾಳು ಸುಂದರ ಸುಂದರ ಸುಂದರ
ಮೋಳಿಗಾರ ಮಾರು ಸುಂದರ ನೀ ಮಾರು ಸುಂದರ ನನ್ನ ಹೃದಯ ಸಿಂಹಾಸನ ಮಹಾರಾಣಿಯೇ, ಉಗಮದ ತಾರೆ, ಜವದ ನೀರೇ, ನನ್ನ ಸನಿಹವೇ ನೀ ಬಾರೆ. ನಿನ್ನ ಸನಿಹದಲ್ಲಿ ಸದಾಕಾಲ ಇರುವಳು ಈ ಮಾಲಿನಿ ಇದ್ದಾಳೆ. ಹಾಗಂತ ಮೋಡಿಗಾರ ಮದನ ಸುಂದರ ನಿನ್ನೆ ಮೋಡಿಯ ಮಾತಿಗೆ ನಲ್ಮೆಯ ನುಡಿಗೆ ಮರುಳಾಗಿ ಬಂದಂತ ಹೆಣ್ಣು ನಾನಿದ್ದೇನೆ. ಹೇಗೆ ದೇಹದ ಹಿಂದೆ ನೆರಳು ಆವರಿಸಿಕೊಂಡು ಬರ್ತದೋ ಅದೇ ರೀತಿಯಲ್ಲಿ ನಿನ್ನ ಅನುಸರಿಸಿಕೊಂಡು ಬಂದವಳು ನಾನಿದ್ದೇನೆ. ಹೌದು. ನಮ್ಮ ಈ ಮಾಣಿಕ್ಯ ಪುರದಲ್ಲಿ ಮಾಲಿನಿ ಎಲ್ಲಿದ್ದಾಳೆ ಎನ್ನುವುದಾಗಿ ಯಾರೆಲ್ಲಾದ್ರೂ ಕೇಳಿದಿದ್ರೆ ಮದನ ಚಂದ್ರ ಜೊತೆಯಲ್ಲಿದ್ದಾಳೆ ಎನ್ನುವುದಾಗಿ ಎಲ್ಲರೂ ಆಡಿಕೊಳ್ಳುವುದಲ್ವಾ? ಖಂಡಿತ. ಅದೇ ಮದನ ಚಂದ್ರ ಎಲ್ಲಿ ಎನ್ನುವುದಾಗಿ ಯಾರಾದ್ರೂ ಕೇಳಿದ್ರೆ ಮಾಲಿನಿ ಜೊತೆಯಲ್ಲಿದ್ದಾಳೆ ಎನ್ನುವುದಾಗಿ ಎಲ್ಲರೂ ಆಡಿಕೊಳ್ಳುವುದಲ್ವೇನಾ? ಹೌದು. ಉಭಯರನ್ನು ಕರೆಯಬೇಕು ಅಂತಾದ್ರೆ ಒಂದೇ ಹೆಸರನ್ನ ಕೂಗಿರ ಸಾಕು. ನಾವು ಉಭಯರು ಧಾವಿಸಿ ಹೋಗುವವರಲ್ವೇನೆ. ಹೌದು. ಹಾಗಂತ ಮಾಣಿಕ್ಯಪುರದ ಶಿಖರಾಗ್ರದಲ್ಲಿ ತುತ್ತ ತುದಿಯಲ್ಲಿ ನಿಂತು ರಕ್ತ ರಂಜಿತವಾದಂತಹ ಸೂರ್ಯ ಹಸ್ತವನ್ನು ಕಾಣುತ್ತಾ ನಾವು ಮೈಮರೆಯವರು ನಾವಿದ್ದೇವೆ. ಹೌದು. ಹಾಗಂತ ಎಲ್ಲಿವರೆಗೆ ಹೇಳು? ಏನು ಈ ಸಮಾಜದಲ್ಲಿ ಬದುಕಬೇಕು ಅಂತಾದ್ರೆ ಕೆಲವಷ್ಟು ಈ ಸಮಾಜದ ರೀತಿಯಲ್ಲಿ ನಾವು ಬದುಕಬೇಕಾಗ್ತದೆ. ಅದೇ ಗಂಡಿನ ರೀತಿ ಹೆಣ್ಣಾದವಳು ಬದುಕುವುದಕ್ಕೆ ಸಾಧ್ಯತೆ ಇಲ್ಲಲ್ಲ. ಈ ಆಲೋಚನೆ ಮಾಡು. ಏನು ಈ ಗಂಡಾದವ ಸಮಾಜದಲ್ಲಿ ಏನೇ ತಪ್ಪು ಮಾಡಿದ್ರು ಈ ಸಮಾಜ ಆ ಕುರಿತಾಗಿ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಹೌದು. ಹೆಣ್ಣಾದವಳು ಸ್ವಲ್ಪ ಎಡುತ್ತಾಳೆ ಅಂತಾದ್ರೆ ಈ ಸಮಾಜ ಎನ್ನುವುದು ಹೆಣ್ಣಿನ ಕುರಿತಾಗಿ ಬೆಟ್ಟಿಟ್ಟು ತೋರಿಸ್ತದೆ. ಪುರುಷ ಪ್ರಧಾನವಾಗಿರುವಂತಹ ಸಮಾಜ ಹಾಗೆ ಇರಬಹುದು. ಹಾಗೆ ಹಾಗಂತ ನಾನು ಯಾವ ಕಾಲಕ್ಕೂ ನಾವು ಅದಕ್ಕೆ ಅವಕಾಶ ಕೊಡಲೇಬಾರದು. ನೋಡು, ಆಲೋಚನೆ ಮಾಡು. ಏನು ಈ ಮಾಲಿನಿ ಎಂತಾಪೆ ಹೇಳು ನಿನ್ನ ಬಾಮಿನಿ. ಎಲ್ಲಿವರೆಗೆ ಹೇಳು ನನ್ನ ನಿನ್ನ ಪ್ರೀತಿಯೆಂದು ಗುಪ್ತಗಾಮಿನಿ. ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ತಿ ಅಂತಾದ್ರೆ ನಾನಾಗ್ತೇನೆ ಪದ್ಮಿನಿ. ಸಾವಿನ ಜೊತೆಯಾಗಿ ಇರುವೋಣ ಎನ್ನುವುದಾಗಿ ಆಶಿಸುವಳು ಇವು ಸಾವನಿ. ನನ್ನ ನಿನ್ನ ಮದುವೆ ಆಯ್ತು ಅಂತಾದ್ರೆ ನನ್ನ ನಿನ್ನ ಪ್ರೀತಿ ಅಂತ ಹೇಳಿದ್ರೆ ಗಗನ ಗಾಮಿನಿಯ ಹಾಗೆ ವಿಹರಿಸಿಕೊಂಡು ಸಂತೋಷವಾಗಿ ಕಾಲ ಕಳೆಯುವುದಕ್ಕಾಗುವುದಿಲ್ಲವೇ ಹೇಳು? ಈ ಆಡುತ್ತಿರುವಂತ ಇವರನ್ನ ಬಾಯಿಗೆ ಬೀಗ ಹಾಕ್ಬೇಕು ಅಂತಾದ್ರೆ ನಾನು ನೀನು ಮದುವೆ ಆಗಬೇಕು. ಮಾಲಿನಿ ಈ ಚಂದ್ರ ಮದನ ಚಂದ್ರ ಇರುವಾಗ ಆ ಕುರಿತಾಗಿ ತಲೆ ಕಾಯಿಸಿಕೊಳ್ಬೇಕ ಕೇಳ್ತೇನೆ. ಪ್ರೇಮಿಗಳ ಪ್ರೇಮವೆನ್ನುವುದು ಸಾಫಲ್ಯಗೊಳ್ಳುವುದು ಯಾವಾಗ ಕೇಳಿದ್ರೆ ಮದುವೆ ಆದ ಬಳಿಕ. ಹಾಗಂತ ಮದುವೆ ಆಗಬೇಕಾದ್ರೆ ಅತ್ಯಧಿಕ ಮೊತ್ತದ ಹಣ ಸಂಪಾದನೆ ಎಂದು ಖರ್ಚಾಗಿ ಹೋಗ್ತದೆ. ಹೌದು. ನಮ್ಮಲ್ಲಿ ಹಣ ಉಂಟಂತ ಭಾವಿಸಿದ್ಯಾ? ಹಣ ಇಲ್ಲವಲ್ಲ. ಹಣ ಇಲ್ಲಂತ ಹೇಳುದಲ್ಲ. ಹೀಗಾಗಿ ನೀನು ಈ ರೀತಿಯಾಗಿ ಕಟ್ಕೊಂಡು ಬಂದದನ್ನು ನೋಡಿದ್ರೆ ಯಾರಾದ್ರೂ ಹೇಳುವ್ರ ಹೀಗಾಗಿ ಹಣ ಇಲ್ಲ ಇವನಲ್ಲಿ ಎನ್ನುವುದಾಗಿ? ಈ ಚಂದ್ರ ಮದನ ಚಂದ್ರ ಅಡಿ ಇಡುವ ಪೂರ್ವದಲ್ಲಿ ಆಲೋಚನಾ ಮಗ್ನಾಗಿ ಯಾವುದೆಲ್ಲ ಸಿದ್ಧತೆ ಬೇಕು ಅದನ್ನ ಮಾಡಿಕೊಂಡೇ ಹೋಗುವ. ಈ ಕಟ್ಟಿಕೊಂಡು ಬರುವವರೆಲ್ಲ ಹಣ ಇರ್ತದೇನು ಹಾಗೆ ಭಾವಿಸಿದ್ಯಾ? ಹಣ ಇರುವವರೆಲ್ಲ ಕಟ್ಟಿಕೊಂಡು ಬರುವುದಿಲ್ಲ. ಕಟ್ಟಿಕೊಂಡು ಬರುವಂತಹ ಬಹುತೇಕ ಮಂದಿಗಳಲ್ಲಿ ಹಣ ಇರ್ತದೆ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಹೌದಾ? ನಾನು ಕೆಲವರೆಲ್ಲ ನೋಡ್ಬೇಕು. ಏನು ಒಳ್ಳೆ ಉಡುಗೆ ತೊಡುಗೆ ಹಾಕಿಕೊಂಡು ಅವರು ಬರುವಂತ ಗತ್ತು ನೋಡ್ಬೇಕು. ನಾನು ಎಣಿಸುದು ಇವರಲ್ಲಿ ಬಹಳಷ್ಟು ಹಣ ಇರಬೇಕು ಎನ್ನುವುದಾಗಿ. ಈ ಆ ರೀತಿಯಾಗಿ ಬರುವವರಲ್ಲಿ ಎಂತದೂ ಇರುವುದಿಲ್ವೇ? ಹಾಗಲ್ಲ. ಮತ್ತೆ ಎಲ್ಲರಲ್ಲಿ ಅಲ್ಲ, ಕೆಲವು ಮಂದಿಗಳಲ್ಲಿ ಮಾತ್ರ ಬಿಟ್ರೆ ಎಲ್ಲರಲ್ಲಿ ತಿಳಿ ಸಂಬೋಧಿಸ ತಪ್ಪಾಗಿ ಹೋಗ್ತದೆ. ಹೌದಾ? ಹಾಗಂತ ಈಗಾಗ್ಲೇ ಹಣ ಇಲ್ಲದೆ ಇದ್ರೆ ಮದುವೆ ಆಗುದಿಲ್ಲ. ಹಣ ಇಲ್ಲದ್ರೆ ಮದುವೆ ಆಗುದಿಲ್ಲ. ಹೌದು. ಹಾಗಂತ ಆ ಕುರಿತಾಗಿ ಆಲೋಚನೆ ಮಾಡ್ತಾ ಸಮಯನ ವ್ಯರ್ಥ ಮಾಡುವುದಲ್ಲ. ಮತ್ತೆ ವಿಶೇಷವಾಗಿರುವಂತಹ ತಂತ್ರಗಾರಿಕೆಯೊಂದಿಗೆ ಬಂದವ ಈ ಚಂದ್ರ ಮದನ ಚಂದ್ರ ಅಡಿ ಇರುವ ಪೂರ್ವದಲ್ಲಿ ಕಾರ್ಯಕ್ಷಮತೆಯ ಕುರಿತಾಗಿ ತಿಳುವಳಿಕೆ ಇದ್ದವನಿದ್ದಾನೆ. ಯಾವ ರೀತಿಯ ಹೊಸ ಆಲೋಚನೆ ಮಾಡಿದ್ದೇನೆ ಗೊತ್ತುಂಟಾ? ಯಾವ ರೀತಿ? ಬಾ. ಏನು?
ಏನಾಯ್ತು? ಏನ್? ಮೀಸೆ ತಾಗ್ತಾ ಹೇಳಿ. ಅಯ್ಯೋ ಮೀಸೆ ತಾಗುವ ವಿಚಾರ ಅಂತಿರ್ಲಯ್ಯ. ಮತ್ತೆ ಈಗಾಗಲೇ ನೀನು ಹೇಳಿದ ಹಾಗೆ ನಾನು ನಡೆದುಕೊಂಡೆ ಅಂತಾದ್ರೆ ಹೇಗುಂಟು? ಹೇಗಲ್ಲ, ಹಾ. ನಾಳೆ ನಮ್ಮ ಕುತ್ತಿಗೆ ಬರ್ತದೆ, ಆವಾಗ ಯಾರು ಹೊಣೆ ಅಂತ ಕೇಳುದು. ಕುತ್ತಿಗೆಗೆ ಬರುವುದ? ಹೌದು, ತೊಂದರೆ ಆಗ್ತದೆ. ಆ? ಯಾರು ಹೂಡಿದ ಆಲೋಚನೆ ಇದು? ಆ. ಮದನ ಚಂದ್ರ. ಆ. ನನ್ನ ಆಲೋಚನೆ, ಆ. ನನ್ನ ತಂತ್ರಗಾರಿಕೆ ಆ. ಎಲ್ಲಿಯಾದ್ರೂ ವಿಫಲ ಆದದ್ದುಂಟೇನೆ? ಆಹಾ. ಇಲ್ಲವೇ ಇಲ್ಲ. ಸರಿ. ಈ ವಿಷಯವೆನ್ನುವುದು ಆ. ನಮ್ಮ ಮೊಬೈಲಲ್ಲಿಯೇ ಗೌಪ್ಯವಾಗಿರ್ತದೆ, ಸರಿ. ಹೊರ ಹೊಮ್ಮುವುದಿಲ್ಲ. ಆಹಾ. ಹಾಗಾಗಿ ಏನು? ಅಡ್ಡಿ ಆತಂಕಗಳು ವಿಘ್ನ ವಿಡ್ಡೂರಗಳು ಆ. ಬಾರದ ತರದಲ್ಲಿ ಆ. ಈ ಚಂದ್ರ ಕಾರ್ಯನಿರ್ವಹಿಸುವವನಿದ್ದೇನೆ. ಆ. ನೀ ಯಾವುದೇ ತಲೆಬಿಸಿ ಮಾಡಬೇಡ. ಏನು ಆದೀತು. ನಾನಿದ್ದೇನೆ. ಹಾಗಾದ್ರೆ ನಿನ್ನ ಭೇಟಿ ಕಾರ್ಯರಂಗದ ಹತ್ರ